ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲವ್ ಡ್ರೆಸ್ಸಿಂಗ್ ಪಿಜನ್ಸ್. ನೋಡಿದ್ರಿ ವಿಡಿಯೋನ ಪ್ಲೇ ಮಾಡಿದ ಕೂಡಲೇ ಗಾಳಿ ನನಗೆ ಹಿಂದೆ ದುಗ್ಬಿಡುತ್ತೆ. ಕೈಯಲ್ಲಿ ಮೊಬೈಲ್ ಕೂಡ ಹೋಲ್ಡ್ ಮಾಡೋದು ಭಾಳ ಕಷ್ಟ ಆಗಿದೆ ಈ ಗಾಳಿಗೆ. ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಏನಂದರೆ, ಒಂದು ಚಾಲೆಂಜಿಂಗ್ ಡೇ ಇದು ಬರ್ಡ್ಸಿಗೂ ಮತ್ತು ನನಗೆ ಕೂಡ. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, ಬರ್ಡ್ಸು ಹಾರ್ತಾ ಇದ್ದಾವೆ ಮೇಲೆ. ಇದ್ರ ಜೊತೆಗೆ ಗಾಳಿ ಕೂಡ ವಿಪರೀತ ಜಾಸ್ತಿ ಇದೆ. ಅದಕ್ಕೋಸ್ಕರ ನನಗೆ ಒಂದು ರಿಸ್ಕಿ ಜಾಬ್ ಆಗಿದೆ ಬರ್ಡ್ಸ್ನ ಇಲ್ಲಿ ಕಂಟಿನ್ಯೂ ಆಗಿ ಮೇಲೆ ಹಾರಿಸೋದು. ನಾನು ಸ್ವಲ್ಪ ಫೋರ್ಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮ ಮನೇಲಿ ಬರ್ಡ್ಸು ಒಂದು ಅರೌಂಡ್ 20 to 30 ಮಿನಿಟ್ಸ್ ಹಾರ್ತಾ ಇದ್ದಾವೆ ಅಂದರೆ ಸಾಕು. ಅಷ್ಟಕ್ಕೆ ಆ ಬರ್ಡ್ಸ್ನ ಬಿಟ್ಟುಬಿಡಿ, ಸಾಕು. ಅಷ್ಟು ಹಾರಿದರೆ ಈ ಟೈಮಲ್ಲಿ ಇದು ಎಕ್ಸ್ಪೆಷಲಿ ನಾವು ಸ್ವಲ್ಪ ಬೆಟ್ಟದ ಸೈಡ್ ಇದ್ದೀವಲ್ಲ, ಹಾಗಾಗಿ ಬರ್ಡ್ಸು ಭಾಳ ಹಾರಕ್ಕೆ ಹೋಗ್ತಾ ಇಲ್ಲ. ಗಾಳಿ ಜಾಸ್ತಿ ಇದೆ ಈ ಬೆಟ್ಟ ಪಕ್ಕ ಎಲ್ಲ, ಗಾಳಿ ಜಾಸ್ತಿ ಬರ್ತಾ ಇದೆ. ಇನ್ನು ಊರ ಒಳಗಡೆ ಸ್ವಲ್ಪ ಕೆಳಗಡೆ ಹೋದರೆ ಟೌನ್ಶಿಪ್ಪಲ್ಲಿ ಜಾಸ್ತಿ ಗಾಳಿ ಇಲ್ಲ, ಅಲ್ಲಿ ಗಾಳಿ ಅಷ್ಟು ಬರೋದಿಲ್ಲ. ಇಲ್ಲಿ ಸ್ವಲ್ಪ ಬಯಲು ಓಪನ್ ಪ್ಲೇಸ್ ಇರೋದ್ರಿಂದ ಗಾಳಿ ಜಾಸ್ತಿ ಬರ್ತಾ ಇದೆ. ಹಂಗಾಗಿ ಬರ್ಡ್ಸ್ ಕೂಡ ಚಾಲೆಂಜಿಂಗ್ ಆಗಿದೆ. ನಾನು ನಿಮಗೆ ಈಗ ಬರ್ಡ್ಸ್ ತೋರಿಸ್ತೀನಿ, ಎಲ್ಲಿ ಹಾರ್ತದೆ ನೋಡ್ಬೋದು. ಈಗ ಭಾಳ ಫ್ಯಾನ್ಸಿಯರ್ಸು ನನ್ನ ವೀಡಿಯೋಸ್ ನೋಡಿ ಜಿದ್ದಿಡ್ದಿರ್ತೀರಿ ನೀವು ಕೂಡ. ನಾನು ಕೂಡ ಹಾರಿಸ್ಲೇಬೇಕು ಬರ್ಡ್ಸ್ನ, ನಾನು ಕೂಡ ಒಂದು ತಾಸು ಹಾರಿಸ್ಲೇಬೇಕು, ಒಂದು ತಾಸುವರೆಗೆ ಬರ್ಡ್ಗಳು ಯಾವ ಇಳಿಬಾರ್ದು ಅಂತ ನೀವು ಕೂಡ ಪ್ರಯತ್ನ ಮಾಡ್ತಾ ಇರ್ತೀರಿ. ಆದರೆ ಇಲ್ಲಿ ನಮ್ಮದು ಕ್ಲೈಮೇಟ್ ನಿಮಗೆ ತೋರಿಸ್ತೀನಿ. ಮ್ಯಾಕ್ಸಿಮಮ್ ಎಲ್ಲ ಕಡೆ ಕೂಡ ಈಗ ಕ್ಲೌಡಿ ಇರುತ್ತೆ. ನೀವು ಬರ್ಡ್ಸಿಗೆ ಯಾವುದೇ ರೀತಿಯಲ್ಲಿ ಜಾಸ್ತಿ ಎಕ್ಸ್ಟ್ರಾ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 20 to 30 ಮಿನಿಟ್ಸ್ ಹಾರಿದ್ರೂ ಸಾಕು. ಈಗ ನನ್ನ ಬರ್ಡ್ಸು ಅರೌಂಡ್ 20 ಮಿನಿಟ್ಸ್ ಆಗಿದೆ, ಹಾರ್ತಾ ಇದ್ದಾವೆ. ಈಗ ಇಳಿದ್ರು ಕೂಡ ಇಳಿದು ಬಿಡಲಿ ಅಂತ ನಾನು ಬಿಟ್ಬಿಡ್ತೀನಿ. ಯಾಕಂತೀರಾ ಫ್ರೆಂಡ್ಸ್, ಈಗ ಮೋಲ್ಟಿಂಗು, ಅದರಲ್ಲಿ ಗಾಳಿ ಕೂಡ ಜಾಸ್ತಿ ಇದೆ, ರೆಕ್ಕೆ ನೋವು ಬಂದ್ಬಿಡ್ತವೆ ಬರ್ಡ್ಸಿಗೆ. ಆರಲಿ, ಅವ್ನಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಆರಲಿ, ಅದ್ರ ಮೇಲೆ ನೀವು ಆರ್ಸಕ್ಕೆ ಹೋಗಬೇಡಿ. ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಅಪ್ಡೇಟ್ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ಜಲ್ದಿ ಇನ್ನೊಂದು ಅಟ್ರಾಕ್ಟಿವ್ ವಿಡಿಯೋದ ನಿಮ್ಮ ಮುಂದೆ ಬರ್ತೀನಿ. ಸ್ಟೇ ಟ್ಯೂನ್ ಟು MRD ಲವ್ ಡ್ರೆಸ್ಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಮಂಡೇ.